ಒಂದು ಕಾಲದಲ್ಲಿ ಸುವರ್ಣಪುರ ಅನ್ನುವ ಸುಂದರ ರಾಜ್ಯ ಇತ್ತು. ಅದರ ರಾಜ ವೀರಸಿಂಹ, ಧೈರ್ಯಶಾಲಿ, ಆದರೆ ಕಡಿಮೆ ಮಾತು. ಅವನ ಪತ್ನಿ ರಾಣಿ ಶಾರದೆ, ಬುದ್ಧಿವಂತೆ, ಜನರ ನೋವು ತಿಳಿಯುವ ಹೃದಯ. ರಾಜನ ಕಿರೀಟ ಚಿನ್ನದಿಂದ ಮಾಡಿದ್ದಲ್ಲ, ಅದು ಜನರ ನಂಬಿಕೆಯಿಂದ ಮಾಡಿದ್ದ ಕಿರೀಟ. ಒಂದು ದಿನ ರಾಜ್ಯದಲ್ಲಿ ವಿಚಿತ್ರ ಸುದ್ದಿ ಹರಡಿತು. ಯಾರು ಬೇಕಾದರೂ ರಾಜನ ಬಳಿ ಹೋಗಿ ತಮ್ಮ ನೋವು ಹೇಳಬಹುದು ಅನ್ನೋ ನಿಯಮ ಇದ್ದರು. ಜನರು ಮಾತಾಡೋದೇ ನಿಲ್ಲಿಸಿದರು. ಭಯವಿಲ್ಲ, ಆದರೆ ಮೌನ. ರಾಣಿ ಶಾರದೆ ಗಮನಿಸಿದಳು. ರಾಜ, ಜನ ಮೌನವಾಗಿದ್ದಾರೆ. ಇದು ಒಳ್ಳೆಯ ಸೂಚನೆಯಲ್ಲ. ಮೌನದಲ್ಲೂ ಶಾಂತಿ ಇರಬಹುದು. ಒಂದು ದಿನ ರಾತ್ರಿ ರಾಜನು ಸಾಮಾನ್ಯನ ವೇಷದಲ್ಲಿ ಹಳ್ಳಿಗಳ ಕಡೆ ಹೋಗಿದ. ಅಲ್ಲಿ ಕಂಡ ದೃಶ್ಯ ಬೇರೆ ಇತ್ತು. ಜನರು ಒಬ್ಬರಿಗೊಬ್ಬರು ಹೇಳಿಕೊಂಡರು, ನಮ್ಮ ನೋವು ಕೇಳುವವನು ಇಲ್ಲ, ಮಾತಾಡಿದ್ರೆ ದಂಡ, ನ್ಯಾಯ ಸಿಗೋದು ದೂರ. ರಾಜನ ಹೃದಯ ನಡುಗಿತು. ಮತ್ತೆ ಅರಮನೆಗೆ ಬಂದು ರಾಣಿಗೆ ಎಲ್ಲವನ್ನೂ ಹೇಳಿದ. ರಾಣಿ ಶಾರದೆ ನಿಶ್ಶಬ್ದವಾಗಿ ನಗಿದಳು. ರಾಜ, ನೀನು ಮೌನದಲ್ಲಿದ್ದೇ ಜನ ಅದನ್ನೇ ಭಯ ಅಂತ ಅರ್ಥ ಮಾಡಿಕೊಂಡರು. ಮತ್ತೆ ದಿನ ಬೆಳಿಗ್ಗೆ ರಾಜನು ಜನರನ್ನು ಕರೆದ. ಇಂದು ನಾನು ರಾಜ ಅಲ್ಲ, ನಿಮ್ಮೊಳಗಿನ ಒಬ್ಬ. ಜನರು ಮಾತಾಡಿದರು, ಅಳಿದರು. ಸತ್ಯ ಹೊರಬಂತು. ಅಡ್ಡಗೆರೆ ಅಡ್ಡಗೆರೆ ಅಡ್ಡಗೆರೆ. ರಾಜನು ಆದೇಶ ಕೊಟ್ಟ, ನನ್ನ ಕಿರೀಟಕ್ಕೆ ಚಿನ್ನ ಬೇಡ, ಜನರ ಧ್ವನಿ ಬೇಕು. ಆ ದಿನದಿಂದ ಸುವರ್ಣಪುರದಲ್ಲಿ ಮೌನ ಭಯವಲ್ಲ, ಅದು ಆಯ್ಕೆ ಆಯ್ತು. ಒಳ್ಳೆಯ ಆಡಳಿತಕ್ಕೆ ಶಕ್ತಿಯಲ್ಲ, ಶ್ರವಣ ಶಕ್ತಿ ಬೇಕು.